ಎಲ್ಲ ಸಮುದಾಯದವರು ಅರ್ಥ ಮಾಡ್ಕೋಬೇಕು. ಇದನ್ನು ಜಾಗೃತಿ ಮಾಡಬೇಕನ್ನುವಂಥ ತೀರ್ಮಾನ ನಮ್ಮ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು, ಲೀಡರ್ ಆಫ್ ಅಪೋಸಿಷನ್ ಕೌನ್ಸಿಲ್ ಮತ್ತು ಅಸೆಂಬ್ಲಿ ಮತ್ತು ಹಿಂದಿನ ಸಚಿವರಾದಂಥ ನಮ್ಮ ಸಂಸತ್ ಸದಸ್ಯರು ಕಾರಜೋಳವರು, ನಾರಾಯಣಸ್ವಾಮಿಯವರು, ಹಿಂದಿನ ಮಂತ್ರಿಗಳು, ನಮ್ಮ ರವಿಕುಮಾರ್ ಅವರು, ನಮ್ಮ ದಲಿತ ಸಮುದಾಯದ ಹೋರಾಟದಿಂದ ಬಂದಂಥ ಎನ್ ಮಹೇಶ್ ಅವರು, ಎಲ್ಲರ ಅಭಿಪ್ರಾಯ ಇದು ಜಾಗೃತಿ ಮಾಡಿಸ್ಬೇಕು ಮತ್ತು ನ್ಯಾಯವನ್ನು SC/ST ಸಮುದಾಯಕ್ಕೆ ನೈಜವಾಗಿರುವಂಥ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಶೆಡ್ಯೂಲ್ 9 ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಕಾನೂನು ತಜ್ಞರ ಜೊತೆಗೂ ಕೂಡ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಶೆಡ್ಯೂಲ್ 9 ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ. ಶೆಡ್ಯೂಲ್ 9 ಬಂದ ತಕ್ಷಣವೇ ಅದು ಪ್ರಶ್ನಾತೀತ ಅಲ್ಲ, ಇಟ್ ಕ್ಯಾನ್ ಬಿ ಕ್ವಶ್ಚನ್, ಇಟ್ ಕ್ಯಾನ್ ಬಿ ರಿವ್ಯೂಡ್ ಅಂತ ಈಗಾಗಲೇ 2007ರಲ್ಲಿನೇ ಸುಪ್ರೀಂ ಕೋರ್ಟ್ ಹೇಳಿದ್ದರಿಂದ ಅದಕ್ಕೆ ಶೆಡ್ಯೂಲ್ 9ಗೆ ಏನು ಒಂದು ರಕ್ಷಣೆ ಸಿಗಬೇಕು ಅದು ಸಿಗೋದಿಲ್ಲ ಅಂತ ಕೂಡ ಗೊತ್ತಿದ್ದರೂ ಕೂಡ ಅದನ್ನು ಮುಂದಿಟ್ಟುಕೊಂಡು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ನಾವು ರಾಜ್ಯಾದ್ಯಂತ ಹಲವಾರು ಸ್ತರಗಳಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ಇವತ್ತಿನ ನಮ್ಮ ಮೀಟಿಂಗಿನ ಅಭಿಪ್ರಾಯ. ಇದನ್ನು ನಮ್ಮ ರಾಜ್ಯ ಸಮಿತಿ ಮುಂದೆ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರ ಮುಂದೆ ಇಟ್ಟು ಮುಂದಿನ ರೂಪುರೇಷೆಗಳನ್ನು ಅಂತಿಮಗೊಳಿಸಿ ಅವತ್ತೇನು ನಾವು ಹೋರಾಟ ಮಾಡಬೇಕಂತ ಮಾಡಿದ್ವಿ, ನಿರ್ಣಯ ಕಾಯ್ತಾ ಇದ್ವಿ. ಈಗ ಅದು ಅನ್ಯಾಯ ಆಗಿದ್ದರಿಂದ ಆ ಹೋರಾಟವನ್ನು ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ವಿ.